ಜನರ ಕಣ್ಣು ನಿಮ್ಮ ಮೇಲೆ ತಾಗಬಾರ್ದು ಅಂದರೆ ಏನು ಮಾಡಬೇಕು ಗೊತ್ತಾ? ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದು ನಮ್ಮ ಟೆರೇಸ್ ಮೇಲೆ ನಾನು ಬಂದೆ. ಆಯಿತು, ಆಮೇಲೆ ಟೆರೇಸ್ ಮೇಲೆ ಹಾಗೆ ಬಂದು ನಮ್ಮೂರನ್ನ ಒಂದು ರೌಂಡು ವ್ಯೂ ನೋಡೋಣ ಅಂತ ನಾನು ನಿಂತ್ಕೊಂಡು ಕ್ಯಾಮ್ರಾ ಆನ್ ಮಾಡಿದೆ. ಏನಪ್ಪ ನಮ್ಮ ಸಿಟಿಲಿ ನೋಡ್ತಿದ್ದೆ ಈ ಥರ ತಾರಸಿ ಮನೇನ, ಆದರೆ ನಮ್ಮ ಹಳ್ಳೀಲಿ ಇಷ್ಟೊಂದು ತಾರಸಿ ಐತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಏನಪ್ಪ ನಮ್ಮ ಹಳ್ಳಿಲಿರೋರು ಇಷ್ಟೊಂದು ಶ್ರೀಮಂತರಾಗ್ಬಿಟ್ಟಿದ್ದಾರೆ ಅಂತ ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಹಾಗೆ ನಮ್ಮ ಹುಡುಗ ನನಗೆ ಕಾಲ್ ಮಾಡಿದ್ದ, ಬಾ ಯಳಂದೂರಿಗೆ ಹೋಗೋಣ ಅಂತ. ಅದಕ್ಕೆ ಅವನ್ನ ಕರ್ಕೊಂಡು ನಾನು ಹೊರಟೆ ಯಳಂದೂರು. ನಮ್ಮ ಹುಡುಗನ ಗಾಡಿ ಸ್ವಲ್ಪ ಆಫ್ ಆಗ್ತಾ ಇತ್ತು. ಅದಕ್ಕೆ ನಾವು ಗ್ಯಾರೇಜ್ ಕಡೆ ಹೋಗಿ ಗ್ಯಾರೇಜಲ್ಲಿ ಐಡ್ಲಿಂಗು ಸರಿಯಾಗಿಲ್ಲ ಅಂತ ಹೇಳ್ರು. ಅದಕ್ಕೆ ಐಡ್ಲಿಂಗ್ನ ಸರಿ ಮಾಡಿಸ್ಕೊಂಡು ನಾವು ಹೊರಟ್ವಿ. ಜೀವನದಲ್ಲಿ ಎಲ್ಲರಿಗೂ ಒಂದು ಚಿಂತೆ ಇದ್ರೆ ಇವನಿಗೆ ಬರೀ ರೀಲ್ಸ್ ನೋಡೋದೇ ಚಿಂತೆ. ಯಾರಾದರೂ ನಿಮ್ಮ ಫ್ರೆಂಡ್ಸು ಈ ಥರ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಹಾಗೆ ಹೋಗ್ಬೇಕಾದ್ರೆ ಆಟೋದಲ್ಲಿ ಒಂದು ಲೈನ್ ನೋಡಿದೆ, ಇನ್ಕಮ್ ಹೆಚ್ಚಾಗಿದ್ರೆ ವೆಲ್ಕಮ್ ರಿಚ್ ಆಗಿರುತ್ತೆ. ನಿಜ ತಾನೇ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮೈಸೂರು ಟ್ರಾಫಿಕ್ ಅಂದರೆ ನಮ್ಮ ಯಳಂದೂರಲ್ಲೂ ಫುಲ್ ಟ್ರಾಫಿಕ್ಕು ಗುರು. ಟ್ರಾಫಿಕ್ ಮುಗಿಸ್ಕೊಂಡು ಬಿಸಿಲು ತೀಕ ಮಾರಿ ಮಟ್ಟಿಗೆ ಹೊಡಿತಿತ್ತು ಅಂತ ನಾವು ಬಂದ್ವಿ ಜ್ಯೂಸ್ ಕುಡಿಯೋಣ ಅಂತೆ. ನೋಡಿ ಇವನು ಜ್ಯೂಸ ಎಣ್ಣೆ ಕುಡಿಯಲ್ವ ಹಂಗೆ ಕುಡಿತಾ ಇದ್ದ ನಮ್ಮ ಹುಡುಗ. ಅಲ್ಲಿಂದ ನಾವು ಹೊರಬಿಟ್ಟು ಕಂದಳ್ಳಿ ದೇವಸ್ಥಾನದ ಕಡೆ. ಯಾಕಪ್ಪ ಅಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಕಂದಳ್ಳಿಲಿ ಫುಲ್ಲು ಜನ ರಸ್ಸು. ಆ ರಸ್ಸಲ್ಲಿ ಹೋಗಿ ಹಂಗೆ ದೇವಸ್ಥಾನನ ಒಂದು ರೌಂಡ್ ಹಾಕ್ಕೊಂಡು ವಿಡಿಯೋ ಮಾಡಿದೆ. ನೋಡಿ ಗುರು ಯಾಕೆ ಕಾಣ್ತಾ ಇದೆ ಅಂತ ದೇವಸ್ಥಾನ. ಹಂಗೆ ನನ್ನ ಫ್ರೆಂಡ್ಸ್ಗಳ ಜೊತೆ ಒಂದು ವಿಡಿಯೋ ಮಾಡಿಕೊಂಡೆ ಗುರು. ಸುಮಾರು ದಿನ ಆಯ್ತಲೇ ನನ್ನ ಫ್ರೆಂಡ್ ಸಿಕ್ಕಿದ್ದ ಗುರು. ಅದಕ್ಕೆ ಅವನದೊಂದು ವಿಡಿಯೋ ಮಾಡ್ಕೊಂಡು ನಾನು ಹೊರಟೆ ಊಟದ ಕಡೆ. ಅಲ್ಲಿ ಮಾದಪ್ಪನ ಪ್ರಸಾದ ಸ್ವೀಕರಿಸಿ ನಾನು ಮತ್ತು ನನ್ನ ಫ್ರೆಂಡ್ಸು ಹೊರಟ್ವಿ ಮನೆ ಕಡೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ನಾನು ಹೊರಟೆ ಅರುಣ ಮಾರಮ್ಮ ದೇವಸ್ಥಾನದ ಕಡೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ತಾಯಿಯ ದರ್ಶನ ಮಾಡಿಕೊಂಡು, ನೋಡಿ ಇದು ಇವತ್ತಿನ ತಾಯಿಯ ಅಲಂಕಾರ. ಅರುಣ ಮಾರಮ್ಮನ ದೇವಸ್ಥಾನದ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತಾ ಇದ್ದೀನಿ. ನನ್ನ ಫಾಲೋವರ್ಸ್ಗೆಲ್ಲ ಒಳ್ಳೇದು ಮಾಡಲಿ ಅಪ್ಪ ಅರುಣ ಮಾರಮ್ಮ ತಾಯಿ. ರಂಡೆ ಕಣ್ಣು ಮುಂಡೆ ಕಣ್ಣೆ ಯಾವ ಕಣ್ಣು ನನ್ನ ಮೇಲೆ ಬೀಳದೇ ಇರಲಿ ಅಂತ ನಾನು ಬೇಗ ಹೋಗಿ ಕಟ್ಟೊಡಿಸ್ಕೊಂಡು ನಾನು ಹೊರಟೆ ಇವತ್ತು ಮನೆ ಕಡೆ. ಇಷ್ಟೇ ಇವತ್ತಿನ ವಿಡಿಯೋ ಗಾಯ್ಸ್, ನಾಳೆ ಸಿಗೋಣ ಮತ್ತೆ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.